students, welcome back to my channel. ನಾನು ವಿನುತಾ ಕಟ್ಟಿ. ತುಂಬಾ ಜನ ಸ್ಟೂಡೆಂಟ್ಸ್ ಪ್ರತಿ ವರ್ಷ ಅವ್ರ MBBS ನ ಕನ್ಸನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅಬ್ರಾಡ್ ಹೋಗ್ತಾರೆ, ರೈಟ್? ಅದರಲ್ಲಿ ತುಂಬಾ ಡೆಸ್ಟಿನೇಷನ್ಸ್ ಇದೆ, ಬೇಟ್ ನಿಮ್ ಏಷ್ಯನ್ ಕಂಟ್ರೀಸ್ ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಎಲ್ಲ ಟಾಪ್ ಕಂಟ್ರೀಸ್ ಇದೆ. ಅದೇ ತರ ಪ್ರತಿ ವರ್ಷ ನೀವು ನೋಡಿದ್ರೆ MBBS ಇನ್ ಕಿರ್ಗಿಸ್ತಾನ್ ತುಂಬಾ ಫೇಮಸ್ ಆಗಿದೆ, ಎಸ್ಪೆಷಲಿ ಇನ್ ರೀಸೆಂಟ್ ಇಯರ್ಸ್ ಅಲ್ಲಿ. ಪ್ರತಿ ವರ್ಷ ಏನಿಲ್ಲ ಅಂದ್ರೂ 2,000-2,500 ಜನ ಅವ್ರ MBBS ಕರಿಯರ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಕಿರ್ಗಿಸ್ತಾನ್ ಆಪ್ಟ್ ಮಾಡ್ಕೋತಾರೆ. ಸೊ ಇವಾಗ ಈ MBBS ಇನ್ ಕಿರ್ಗಿಸ್ತಾನ್ ತುಂಬಾ ಜನಕ್ಕೆ ಐಡಿಯಾ ಇರುತ್ತೆ, ಸ್ವಲ್ಪ ಜನಕ್ಕೆ ಐಡಿಯಾ ಇರೋದಿಲ್ಲ. ಸೊ ನಾನಿವತ್ತು ನಿಮ್ಗೆ ತಗೊಂಬಂದಿರೋ ಟಾಪಿಕ್ ಆಫ್ ಡಿಸ್ಕಷನ್ ಬಂದು MBBS ಇನ್ ಕಿರ್ಗಿಸ್ತಾನ್. ಸೊ ಈ ಕಿರ್ಗಿಸ್ತಾನ್ ಅಲ್ಲಿ ನೀವು ಚೂಸ್ ಮಾಡ್ಕೋತಾ ಇದ್ದೀರಾ ನಿಮ್ MBBS ಕರಿಯರ್ ಅನ್ನೋದಾದ್ರೆ, ಆಸ್ ಅ ಹೋಲ್ ಕಿರ್ಗಿಸ್ತಾನ್ ಆಸ್ ಅ ಕಂಟ್ರಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೆ ಅಲ್ಲಿ ಡ್ಯೂರೇಷನ್ ಆಫ್ ದ ಕೋರ್ಸ್ ಎಷ್ಟಿದೆ, ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಹೇಗಿದೆ, ಅಲ್ಲಿರೋ ಕ್ವಾಲಿಟಿ ಆಫ್ ಎಜುಕೇಶನ್ ಹೇಗಿದೆ, ಅಂಡ್ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಎಷ್ಟು ಅಕಾಮಿಡೇಟಿಂಗ್ ಆಗಿದೆ ಈ ಕಂಟ್ರಿ, ಹೇಗೆ ಅಡ್ಜಸ್ಟ್ ಮಾಡ್ಕೋತಾರೆ ಇಂಡಿಯನ್ ಸ್ಟೂಡೆಂಟ್ಸು, ಮತ್ತೆ ನಿಮ್ಗೆ ಯೂನಿವರ್ಸಿಟಿ ಆಪ್ಷನ್ಸ್ ಹೇಗಿದೆ, ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕಿರ್ಗಿಸ್ತಾನಲ್ಲಿ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ವಾಟ್ ಇಸ್ ದ ಸೆಲೆಕ್ಷನ್ ಪ್ರಾಸೆಸ್ ಆಫ್ ಯೂನಿವರ್ಸಿಟಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಬಿಕಾಸ್ ನೀವು ಅಬ್ರಾಡ್ ಹೋಗಿ ನಿಮ್ಮ 5 ವರ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸೆಲೆಕ್ಟಿಂಗ್ ದ ರೈಟ್ ಯೂನಿವರ್ಸಿಟಿ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಯೂನಿವರ್ಸಿಟಿಗಳು ತುಂಬಾ ಸಿಗತ್ತೆ ನಿಮ್ಗೆ, ಎವ್ರಿ ಕಂಟ್ರಿಯಲ್ಲೂ ಸಿಗತ್ತೆ, ಬಟ್ ಸೆಲೆಕ್ಟಿಂಗ್ ದ ರೈಟ್ ಯೂನಿವರ್ಸಿಟಿ ಮೇಕ್ಸ್ ದ ಡಿಫ್ರೆನ್ಸ್ ಇನ್ ಯುವರ್ ಲೈಫ್, ರೈಟ್? ಸೊ ಇವತ್ತು ಆ ಟಾಪಿಕ್ ನ ಕೂಡ ಕವರ್ ಮಾಡ್ತೀನಿ. ಸೊ ಮೇಕ್ ಶೋರ್ ಈ ವಿಡಿಯೋನ ನೀವು ಎಂಡ್ವರೆಗೂ ವಾಚ್ ಮಾಡಿ, ಸೊ ದಟ್ ಯು ಗೆಟ್ ಆಲ್ ದ ಇನ್ಫಾರ್ಮೇಶನ್. ಅಂಡ್ if you are planning for Kyrgyzstan, I am sure that ಈ ವಿಡಿಯೋ ವಾಚ್ ಮಾಡಿದ್ಮೇಲೆ you will get a clear picture about what is and how it is for MBBS in Kyrgyzstan ಅಂತ. Okay, so before I begin with the topic, I would request you all to subscribe to my channel and press on the bell icon for the regular notifications. So let's begin with the topic, that is MBBS in Kyrgyzstan. Kyrgyzstan is one of the Asian countries. ಇದು ಬಾರ್ಡರಿಂಗ್ ಕಂಟ್ರೀಸ್ ಅಲ್ಲಿ ಇಟ್ ಹ್ಯಾಸ್ ಕಜಾಕಿಸ್ತಾನ್ ಇದೆ, ಉಜ್ಬೇಕಿಸ್ತಾನ್ ಮತ್ತೆ ಚೈನಾ ಬಂದು ಇದು ಬಾರ್ಡರಿಂಗ್ ಕಂಟ್ರೀಸ್. ಅಂಡ್ ಕಿರ್ಗಿಸ್ತಾನ್ ಕ್ಯಾಪಿಟಲ್ ಸಿಟಿ ಬಂದು ಬಿಷ್ಕೇಕ್. ಬಿಷ್ಕೇಕ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕಿರ್ಗಿಸ್ತಾನ್. ಅಂಡ್ ಕಿರ್ಗಿಸ್ತಾನ್ ಅಲ್ಲಿ ಲೋಕಲ್ ಲ್ಯಾಂಗ್ವೇಜಸ್ ಅಂದ್ರೆ ಕಿರ್ಗಿಸ್ ಮಾತಾಡ್ತಾರೆ ಮತ್ತೆ ರಷ್ಯನ್ ಕೂಡ ಮಾತಾಡ್ತಾರೆ. ಓಕೆ, ಅಂಡ್ ಇಫ್ ಯು ಸಿ ಡೆಲ್ಲಿ, ನ್ಯೂ ಡೆಲ್ಲಿಯಿಂದ ನಿಮಗೆ ಕಿರ್ಗಿಸ್ತಾನ್ಗೆ ಇಫ್ ಯು ಟ್ರಾವೆಲಿಂಗ್, ಯು ಹ್ಯಾವ್ ಅ ಡೈರೆಕ್ಟ್ ಫ್ಲೈಟ್ ಕನೆಕ್ಟಿವಿಟಿ. ದಟ್ ಇಸ್ ನ್ಯೂ ಡೆಲ್ಲಿ ಟು ಬಿಷ್ಕೇಕ್ ನಿಮಗೆ ಡೈರೆಕ್ಟ್ ಫ್ಲೈಟ್ ಕನೆಕ್ಟಿವಿಟಿ ಇದೆ. wherein the travel duration is between 3.5 to 4 hours. So it is quite near country ಕೂಡ. This is also one of the reason ತುಂಬಾ ಜನ ಸ್ಟೂಡೆಂಟ್ಸ್ ಪ್ರಿಫರ್ ಮಾಡ್ತಾರೆ, ಬಿಕಾಸ್ ಪೇರೆಂಟ್ಸ್ ತುಂಬಾ ದೂರ ಕಳ್ಸಕ್ಕೆ ಇಷ್ಟಪಡಲ್ಲ ಮಕ್ಕಳನ್ನ. ಸೊ ಇಟ್ ಇಸ್ ಹಾರ್ಡ್ಲಿ ನಿಮಗೆ 3.5 to 4 hours journey from New Delhi to Bishkek with a direct flight connectivity. Okay, and if you see about MBBS in Kyrgyzstan, the duration of MBBS is for 5 years, which is a very good advantage again, because top countries are different. Very countryಗಳಲ್ಲಿ ನೋಡಿದ್ರೆ ಲೈಕ್ ಯುರೋಪಿಯನ್ ಕಂಟ್ರೀಸ್, ಪೋಲ್ಯಾಂಡ್ ಆಯ್ತು, ಯುಕ್ರೇನ್, ರಷ್ಯಾ, ಫಿಲಿಪೀನ್ಸ್, ಇಲ್ಲಿ ನಿಮ್ಗೆ ಡ್ಯೂರೇಷನ್ ಆಫ್ ದ ಕೋರ್ಸ್ ಬಂದು 6 years ಇದೆ. ಆದ್ರೆ ಕಿರ್ಗಿಸ್ತಾನ್ ಅಲ್ಲಿ ನಿಮ್ದು ಡ್ಯೂರೇಷನ್ ಬಂದು 5 years. ಮತ್ತೆ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನಿದೆ, ಇಟ್ ಇಸ್ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್. ಓಕೆ, ಸೊ ನಿಮಗೆ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಅಲ್ಲೇ 5 ವರ್ಷ ಕೂಡ ಪಾಠ ಮಾಡೋದು. ಅಲಾಂಗ್ ವಿತ್ ದಟ್ ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಕೂಡ ಹೇಳ್ಕೊಡ್ತಾರೆ, ಸೊ ದಟ್ ನಿಮ್ಗೆ ಹಾಸ್ಪಿಟಲ್ಸ್ ವಿಸಿಟ್ ಹೋದಾಗ ಅಥವಾ ಪೇಷಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕಾಗ್ಲಿ, ಅಂಡ್ ಲೋಕಲಿ ನೀವು ಕೂಡ ಹೊಸದಾಗಿ ಕಂಟ್ರಿಗೆ ಹೋಗಿದ್ದೀರಾ ಅಂದಾಗ ಲೋಕಲಿ ನಿಮ್ಗೂ ಕೂಡ ಟ್ರಾವೆಲ್ ಮಾಡೋದಕ್ಕೆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು ಅಂತ ಫಸ್ಟ್ ಇಯರ್ ಯೂನಿವರ್ಸಿಟಿಯಲ್ಲೇ ನಿಮ್ಗೆ ಲ್ಯಾಂಗ್ವೇಜ್ ಕೂಡ ಹೇಳ್ಕೊಡ್ತಾರೆ. ಬಟ್ ನಿಮ್ ಪಾಠ ಏನಿದೆ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಪಾಠ ಮಾಡ್ತಾರೆ. ಅಂಡ್ ಇಫ್ ಯು ಸಿ ದ ಕ್ಲಾಸ್ ರೂಮ್, ದ ಕ್ವಾಲಿಟಿ ಆಫ್ ಎಜುಕೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಕಿರ್ಗಿಸ್ತಾನ್ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಮೇಂಟೈನ್ ಮಾಡಿದೆ. ಎವ್ರಿ ಇಯರ್ ಇಟ್ ಇಸ್ ಅಟ್ರಾಕ್ಟಿಂಗ್ ಲಾಟ್ ಆಫ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಂತಾನೆ ಹೇಳ್ಬೋದು, ನಾಟ್ ಜಸ್ಟ್ ಫ್ರಮ್ ಇಂಡಿಯಾ, ಡಿಫ್ರೆಂಟ್ ಕಂಟ್ರಿಗಳಿಂದಾನು ಸ್ಟೂಡೆಂಟ್ಸ್ ಇಲ್ಲಿ ಹೋಗಿ ಓದ್ತಾರೆ. ಅಂಡ್ ಎವ್ರಿ ಇಯರ್ ಇಂಡಿಯಾ ಇಂದಾನೆ ಆಲ್ಮೋಸ್ಟ್ 2,000-2,500 ಜನ ಹೋಗ್ತಾರೆ. ಅಂಡ್ ಕರೆಂಟ್ಲಿ ಇಫ್ ಯು ಸಿ ಮೋರ್ ದ್ಯಾನ್ 35,000 ಇಂಡಿಯನ್ ಸ್ಟೂಡೆಂಟ್ಸ್ ಅವ್ರ MBBS ಕರಿಯರ್ ನ ಫುಲ್ಫಿಲ್ ಮಾಡ್ಕೋತಾ ಇದ್ದಾರೆ ಕಿರ್ಗಿಸ್ತಾನ್ ಅಲ್ಲಿ. ಓಕೆ, ಅಂಡ್ ಸೊ ಇಟ್ಸ್ ನಾಟ್ ಲೈಕ್ ಸೋ ಡಿಫ್ರೆಂಟ್. ನಿಮ್ಗೆ ತುಂಬಾ ಜನ ಇಂಡಿಯನ್ ಸ್ಟೂಡೆಂಟ್ಸ್ ಸಿಗ್ತಾರೆ, ಅಲ್ಲಿ ಹೋದ್ರೆ ನಿಮ್ಗೆ ಲೋಕಲ್ ಆಗಿ ಫೀಲ್ ಆಗುತ್ತೆ, ಯಾಕಂದ್ರೆ ತುಂಬಾ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಅವೈಲಬಲ್ ಇದೆ ನಿಮ್ಗೆ. ಓಕೆನಾ? ಅಂಡ್ ಕಮಿಂಗ್ ಟು ದ ಕ್ಲಾಸ್ ರೂಮ್ಸ್, ಲೈಕ್ ಐ ಸೆಡ್, ಸ್ಟೂಡೆಂಟ್ ಟು ಟೀಚರ್ ರೇಷಿಯೋ ನೋಡಿದ್ರೆ ನಿಮ್ನ ಬ್ಯಾಚಸ್ ಅಲ್ಲಿ ಡಿವೈಡ್ ಮಾಡಿರ್ತಾರೆ.
ಒಂದು ಟೀಚರ್ಗೆ ಹಾರ್ಡ್ಲಿ 18 to 20 ಸ್ಟೂಡೆಂಟ್ಸ್ ಇರ್ತೀರಾ. ಅನ್ಲೈಕ್ ಇನ್ ಲೆಟ್ಸ್ ಇಂಡಿಯಾ ಅಲ್ಲಿ ಕೂಡ ನೀವು ನೋಡಿದ್ರೆ ಕ್ಲಾಸ್ ರೂಮ್ ಅಲ್ಲಿ ಮೋರ್ ದೆನ್ 45 to 50+ ಸ್ಟೂಡೆಂಟ್ಸ್ ಇರ್ತೀರಾ ಅಲ್ವಾ. ಬಟ್ ಅಬ್ರಾಡ್ ಅಲ್ಲಿ ಹಾಗಿಲ್ಲ. ಇಲ್ಲಿ ಒಂದು ಟೀಚರ್ಗೆ ಹಾರ್ಡ್ಲಿ 18 to 20 ಸ್ಟೂಡೆಂಟ್ಸ್ ಇರ್ತೀರಾ ಇನ್ ದ ಥಿಯರಿ ಕ್ಲಾಸಸ್. ಅಂಡ್ ಪ್ರಾಕ್ಟಿಕಲ್ಸ್ ಅಲ್ಲಿ ನಿಮ್ಗೆ 1-on-1 ಪ್ರಾಕ್ಟಿಕಲ್ ಕ್ಲಾಸಸ್ ಸಿಗುತ್ತೆ. ಸೊ ನಿಮ್ಗೆ ಇಂಡಿವಿಜುವಲ್ ಅಟೆನ್ಷನ್ ಸಿಗುತ್ತೆ. ನಿಮ್ಗೆ ಡೇ ಟು ಡೇ ಏನು ಆಕ್ಟಿವಿಟಿ ಇದೆ, ಡೇ ಟು ಡೇ ನಿಮ್ಗೆ ಏನೇ ಡೌಟ್ ಇದ್ರು ಯು ಕ್ಯಾನ್ ಕ್ಲಿಯರ್ ಇಟ್ ಆನ್ ದ ಸೇಮ್ ಡೇ. ನೀವೇನು ನೆಕ್ಸ್ಟ್ ಡೇ ಕ್ಯಾರಿ ಫಾರ್ವರ್ಡ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ದಟ್ ವೇ ದೇ ಆರ್ ಆಲ್ಸೋ ಮೇಂಟೈನಿಂಗ್ ಅ ಕ್ವಾಲಿಟಿ ಆಫ್ ಎಜುಕೇಶನ್ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಕಿರ್ಗಿಸ್ತಾನಲ್ಲಿ ಯು ಆಲ್ಸೋ ಹ್ಯಾವ್ ಇಂಡಿಯನ್ ಫ್ಯಾಕಲ್ಟೀಸ್. ನಿಮ್ಗೆ ಅಲ್ಲಿ ಇಂಡಿಯನ್ ಫ್ಯಾಕಲ್ಟೀಸ್ ಕೂಡ ಇದ್ದಾರೆ ಸ್ವಲ್ಪ ಯೂನಿವರ್ಸಿಟಿಗಳಲ್ಲಿ, ನಾಟ್ ಆಲ್ ಯೂನಿವರ್ಸಿಟಿ, ಸ್ವಲ್ಪ ಯೂನಿವರ್ಸಿಟಿಗಳಲ್ಲಿ ನಿಮ್ಗೆ ಇಂಡಿಯನ್ ಫ್ಯಾಕಲ್ಟೀಸ್ ಕೂಡ ಅವೈಲೇಬಲ್ ಇದ್ದಾರೆ ಫಾರ್ ಟೀಚಿಂಗ್. Okay, and if I talk about the university, overall ನೀವು ನೋಡಿದ್ರೆ there are around 17 universities, 16 universities in Kyrgyzstan, out of which 7 university ಮಾತ್ರ Medical Council of India ಇಂದ approved ಆಗಿದೆ. So when I talk about Medical Council of India, ನಿಮ್ಗೆಲ್ಲರಿಗೂ ಗೊತ್ತು, if you are planning to go to abroad, ಯೂನಿವರ್ಸಿಟಿ ನೀವು ಏನ್ ಸೆಲೆಕ್ಟ್ ಮಾಡ್ಕೋತೀರಾ ಅದು MCI ಇಂದ ರೆಕಗ್ನೈಸ್ಡ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಅದು MCI ಇಂದ ರೆಕಗ್ನೈಸ್ಡ್ ಆಗಿಲ್ಲ ಅಂದ್ರೆ ವೆನ್ ಯು ಕಮ್ ಬ್ಯಾಕ್ ಟು ಇಂಡಿಯಾ your ಡಿಗ್ರಿ ವಿಲ್ ನಾಟ್ ಬಿ ವ್ಯಾಲಿಡ್. ನಿಮ್ ಡಿಗ್ರಿ ವ್ಯಾಲಿಡ್ ಇರಲ್ಲ ಅಂಡ್ ನೀವು ಲೈಸೆನ್ಸ್ ಕೂಡ ತಗೊಳೋದಕ್ಕಾಗೋದಿಲ್ಲ. ಸೊ ವೆನ್ ಎವರ್ ಯು ಸೆಲೆಕ್ಟಿಂಗ್ ಎನಿ ಯೂನಿವರ್ಸಿಟಿ ಅಬ್ರಾಡ್, ಮೇಕ್ ಶೂರ್ ಇಟ್ ಇಸ್ MCI ಲಿಸ್ಟೆಡ್ ಯೂನಿವರ್ಸಿಟಿ. ಬಟ್ ಇಲ್ಲಿ ಇನ್ನೊಂದು ತಪ್ಪು ಮಾಡ್ತಾರೆ ಸ್ಟೂಡೆಂಟ್ಸು. MCI ಲಿಸ್ಟೆಡ್ ಇದೆ ಅಂದಿದ ತಕ್ಷಣ ಇಟ್ಸ್ ನಾಟ್ ದ ಬೆಸ್ಟ್ ಯೂನಿವರ್ಸಿಟಿ. Okay, because you'll find lot of MCI listed universities, but ಅಲ್ಲಿ proper ಎಜುಕೇಶನ್ ಸಿಸ್ಟಮ್ ಇರೋದಿಲ್ಲ. ತುಂಬಾ ಪ್ರೈವೇಟೈಸೇಷನ್ ಇರುತ್ತೆ ಅಬ್ರಾಡ್ ಅಲ್ಲಿ, ಇಲ್ಲ ಅಂದ್ರೆ ಒಳ್ಳೆ ಫೆಸಿಲಿಟೀಸ್ ಅವೈಲೇಬಲ್ ಇರೋದಿಲ್ಲ. ಅಂಡ್ ಸ್ವಲ್ಪ ಯೂನಿವರ್ಸಿಟಿಗಳಲ್ಲಿ ನೀವು ಹೋದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದ ಲೈಸೆನ್ಸ್. ನಿಮ್ ಪ್ರಾಕ್ಟಿಸಿಂಗ್ ಲೈಸೆನ್ಸ್ ಕೂಡ ಸಿಗೋದಿಲ್ಲ, ಇವನ್ ದೋ ಇಟ್ ಇಸ್ MCI ಲಿಸ್ಟೆಡ್. ಸೊ ಈ ಬ್ಲಂಡರ್ ಮಿಸ್ಟೇಕ್ಸ್ ತುಂಬಾ ಸ್ಟೂಡೆಂಟ್ಸ್ ಮಾಡ್ತಾರೆ. ಸೊ ವೆನ್ ಯು ಆರ್ ಸೆಲೆಕ್ಟಿಂಗ್ ಎ ಯೂನಿವರ್ಸಿಟಿ, ಯು ಶುಡ್ ಬಿ ವೆರಿ ಪಿಕಿ ಆರ್ ವೆರಿ ಪರ್ಟಿಕ್ಯುಲರ್ ಹೇಗೆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ತೀರಾ ಅಂತ. ಬಟ್ ಆಸ್ ಫ್ರೆಶರ್ ನಿಮ್ಗೂ ಐಡಿಯಾ ಇರೋದಿಲ್ಲ ಹೇಗಿರುತ್ತೆ ಅಂತ. ಯು ಗೆಟ್ ಕ್ಯಾರಿಡ್ ಅವೇ ಬೈ ರೆಫರೆನ್ಸ್, ಯಾರೋ ಒಬ್ರು ಹೋಗಿದ್ರು ಅಂತ ಫಾಲೋ ಮಾಡ್ಕೊಂಡು ಹೋಗೋದಿದ್ದಾರೆ, ಅಥವಾ ಕಸಿನ್ಸ್ ಓದ್ತಾ ಇದ್ದಾರೆ, ಫ್ರೆಂಡ್ಸ್ ಓದ್ತಾ ಇದ್ದಾರೆ ಅಂತ ನೀವು ಹೋಗ್ತೀರಾ. ಯು ಶುಡ್ ನಾಟ್ ಡೂ ದಟ್, ಬಿಕಾಸ್ ಎವ್ರಿ ಇಯರ್ ಏನಾಗುತ್ತೆ ಅಂದ್ರೆ ದೇರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್ ಕಮಿಂಗ್ ಅಪ್. ಎವ್ರಿ ಇಯರ್ ಅಲ್ಲಿ ಡೆವಲಪ್ಮೆಂಟ್ಸ್ ಇರುತ್ತೆ ಯೂನಿವರ್ಸಿಟಿಗಳಲ್ಲೂ. ಸ್ವಲ್ಪ ಓಲ್ಡ್ ಯೂನಿವರ್ಸಿಟೀಸ್ ಬ್ರಿಂಗ್ ಇನ್ ನ್ಯೂ ಡೆವಲಪ್ಮೆಂಟ್ಸ್, ರೈಟ್. ಸೊ ನೀವು ಓದಕ್ ಹೋಗ್ಬೇಕಾದ್ರೆ ದ ಬೆಸ್ಟ್ ಆಪ್ಷನ್ ಮೈಟ್ ಬಿ ಸಮ್ ಅದರ್ ಯೂನಿವರ್ಸಿಟಿ, ರೈಟ್. ಸೊ ಆಲ್ವೇಸ್ ಎಕ್ಸ್ಪ್ಲೋರ್ ಯೋರ್ ಆಪ್ಷನ್ಸ್. ಯಾವ ಯೂನಿವರ್ಸಿಟಿ ಕರೆಂಟ್ಲಿ ಒಳ್ಳೆ ಎಜುಕೇಶನ್ ಪ್ರೊವೈಡ್ ಮಾಡ್ತಾ ಇದೆ, ಒಳ್ಳೆ MCI ಕೋಚಿಂಗ್ ಕೊಡ್ತಾ ಇದೆ, ಅಂಡ್ ವೇರ್ ಇನ್ ದ FMG ಪಾಸಿಂಗ್ ರೇಷಿಯೋ ಇಸ್ ಗುಡ್, ಅದನ್ನ ಕೂಡ ನೋಡ್ಬೇಕು ನೀವು. ಆ ಬೇಸಿಸ್ ಮೇಲೆ ನೀವು ಯಾವತ್ತಿದ್ರು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಬೇಕು. ಫಾರ್ ದ್ಯಾಟ್ ಯು ಕ್ಯಾನ್ ಆಲ್ವೇಸ್ ಟ್ರಸ್ಟ್ ಆನ್ ಅಸ್, ಬಿಕಾಸ್ our team is there who go every year. ನಾವು ಸ್ಟೂಡೆಂಟ್ಸ್ ನ ಕಳಿಸ್ಕೊಡ್ಬೇಕಾರೆ ಅವ್ರ ಜೊತೆ ನಮ್ಮ ಟೀಮ್ ಕೂಡ ಹೋಗ್ತಾರೆ. ಆಫ್ಟರ್ ಗೋಯಿಂಗ್ ದೇರ್ ಅವ್ರನ್ನ ಸೆಟಲ್ ಡೌನ್ ಮಾಡಿ ಯೂನಿವರ್ಸಿಟಿ ಟೂರ್ ಕರ್ಕೊಂಡು ಹೋಗಿ, ಅಂಡ್ ಒನ್ಸ್ ಅವ್ರ ಅಡ್ಮಿಷನ್ಸ್ ಆದ್ಮೇಲೆ ವಿ ಆಲ್ಸೋ ಟಾಕ್ ಟು ಅವರ್ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್. ಅಲ್ಲಿ ಫೆಸಿಲಿಟೀಸ್ ಹೇಗಿದೆ, ಎಜುಕೇಶನ್ ಸಿಸ್ಟಮ್ ಹೇಗಿದೆ, ಬೇಸ್ಡ್ ಆನ್ ದ ರಿವ್ಯೂಸ್ ಅಂಡ್ ಫೆಸಿಲಿಟೀಸ್ ಏನಿದೆ, ಆ ರಿವ್ಯೂಸ್ ಮೇಲೆ ನಾವು ಯಾವತ್ತಿದ್ರು ಸ್ಟೂಡೆಂಟ್ಸ್ಗೆ ಯೂನಿವರ್ಸಿಟಿನ ಸಜೆಸ್ಟ್ ಮಾಡ್ತೀವಿ. ಓಕೆ, ಬಿಕಾಸ್ ವಿ ಹ್ಯಾವ್ ಅ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಹೂ ಕಂಪ್ಲೀಟ್ಲಿ ವರ್ಕ್ ಆನ್ ದಿಸ್, right. So we are not a new here. ನಾವು more than 10 years ಇಂದ we are sending the students. ಕಿರ್ಗಿಸ್ತಾನ್ ಅಲ್ಲಿ ಓದಿ ಸ್ವಲ್ಪ ಜನ ಇಂಡಿಯಾಗೆ ವಾಪಸ್ ಬಂದು ಪ್ರಾಕ್ಟೀಸ್ ಮಾಡ್ತಾ ಇರೋರು ಇದ್ದಾರೆ. ಸ್ವಲ್ಪ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಗಾನ್ ಫಾರ್ ಹೈಯರ್ ಎಜುಕೇಶನ್ ಅಂಡ್ ಟಾಪ್ ಕಂಟ್ರೀಸ್ ಲೈಕ್ US, UK ಅಲ್ಲಿ ಕೂಡ PG ಮಾಡ್ತಿರೋ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಸೊ when we are giving you the option, we know that we are giving you the best option. ಯಾವ್ದು ಬೆಸ್ಟ್ ಆಪ್ಷನ್ ಇದೆ ಅದನ್ನೇ ನಾವು ನಿಮಗೆ ಪ್ರೊವೈಡ್ ಮಾಡೋದು. ಸೊ ಸೆಲೆಕ್ಟಿಂಗ್ ದ ಯೂನಿವರ್ಸಿಟಿ ಏನಿದೆ, ಯು ಕ್ಯಾನ್ ಕಂಪ್ಲೀಟ್ಲಿ live it upon us. Okay, so make sure while selecting the university you don't do such mistake that MCI idid takshana it is the best anta. No, because alli hodmele the facilities aitu, the education system enide, you need to understand that is very important. Okay, so overall nimge ee university galalli like I said 7 universities ಇದೆ Kyrgyzstan alli. If you are opting adadi, we will be suggesting which is the top university you can look for. And if you see ಹಾಸ್ಟೆಲ್ ಫೆಸಿಲಿಟೀಸ್ ಬಗ್ಗೆ ಹೇಳಬೇಕು ಅಂದ್ರೆ, ಸ್ವಲ್ಪ ಯೂನಿವರ್ಸಿಟಿಗಳಲ್ಲಿ ಗವರ್ಮೆಂಟ್ ಹಾಸ್ಟೆಲ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ, ವಿಚ್ ಇಸ್ ನಿಯರ್ ಟು ದ ಕ್ಯಾಂಪಸ್. ಸ್ವಲ್ಪ ಯೂನಿವರ್ಸಿಟೀಸ್ ಅವೈಲೇಬಲ್ ಇದೆ, ಸ್ವಲ್ಪ ಯೂನಿವರ್ಸಿಟಿಗಳಲ್ಲಿ ಹಾಸ್ಟೆಲ್ ಫೆಸಿಲಿಟಿ ದೂರ ಇರೋದು ಇದೆ. ಸೊ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೀವು ಒಂದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹಾಸ್ಟೆಲ್ ಫೆಸಿಲಿಟಿ ಹೇಗಿದೆ ಅಂತ ತಿಳ್ಕೋಬೇಕು. ಅಂಡ್ ಇಸ್ ಇಟ್ ಅ ಗವರ್ಮೆಂಟ್ ಹಾಸ್ಟೆಲ್ ಆರ್ ಪ್ರೈವೇಟ್ ಹಾಸ್ಟೆಲ್ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಬಟ್ ನಾವು ಕೂಡ ಯೂನಿವರ್ಸಿಟೀಸ್ ಅಲ್ಲಿ ಒಳ್ಳೆ ಗವರ್ಮೆಂಟ್ ಹಾಸ್ಟೆಲ್ಸ್ ಅವೈಲೇಬಲ್ ಇದೆ, ಬೇರೆ
ಒಳ್ಳೆ ಲೆಟ್ಸ್ ಸೇ ಫೆಸಿಲಿಟೀಸ್ ಇದೆ, ಸ್ಟೂಡೆಂಟ್ಸ್ಗೆ ಸೆಲ್ಫ್ ಕುಕಿಂಗ್ ಫೆಸಿಲಿಟೀಸ್ ಇದೆ, ಇಂಡಿಯನ್ ಮೆಸ್ ಕೂಡ ಅವೈಲೇಬಲ್ ಇದೆ. ಕಿರ್ಗಿಸ್ತಾನಲ್ಲಿ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನು ಅಂದ್ರೆ, ಬೀಯಿಂಗ್ ಒನ್ ಆಫ್ ದ ಏಷ್ಯನ್ ಕಂಟ್ರಿ, ಇಲ್ಲಿ ನಿಮಗೆ ಇಂಡಿಯನ್ ಫುಡ್ ಈಸಿಲಿ ಅವೈಲೇಬಲ್ ಆಗಿದೆ. ಓಕೆ, ಸೊ ಫುಡ್ಗೆ ಏನೂ ತೊಂದರೆ ಇಲ್ಲ. ನೀವು ಯಾವುದೇ ಯೂನಿವರ್ಸಿಟಿ ತಗೊಂಡ್ರು ಎಲ್ಲ ಕಡೆ ನಿಮಗೆ ಒಳ್ಳೆ ಕ್ವಾಲಿಟಿ ಇಂಡಿಯನ್ ಫುಡ್ ಕೂಡ ಅವೈಲೇಬಲ್ ಇದೆ. ಓಕೆ, ಸೊ ಓವರ್ ಆಲ್ ಬಜೆಟ್ ಬಗ್ಗೆ ಹೇಳಬೇಕು ಅಂದ್ರೆ, ಕಿರ್ಗಿಸ್ತಾನಲ್ಲಿ ಇಫ್ ಯು ಸಿ ಓವರ್ ಆಲ್ ಬಜೆಟ್ ಬಂದು ಅರೌಂಡ್ 16 to 18 lakh ಅಲ್ಲಿ ನೀವು ಕಂಪ್ಲೀಟ್ ನಿಮ್ಮ MBBS ಕೋರ್ಸ್ ನ ಕವರ್ ಮಾಡ್ಕೋಬಹುದು. ಸೊ ಯು ಗೆಟ್ ಅ ಗುಡ್ ಗವರ್ಮೆಂಟ್ ಯೂನಿವರ್ಸಿಟಿ 16 to 18 lakh ಅಲ್ಲಿ ನೀವು MBBS ಮುಗಿಸ್ಕೋಬಹುದು. ಅಂಡ್ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ವಿತ್ ದಿಸ್ ಬಜೆಟ್ ಇಫ್ ಯು ಆರ್ ಸೀಯಿಂಗ್, ದೇ ಆರ್ ಆಲ್ಸೋ ಪ್ರೊವೈಡಿಂಗ್ ಅ ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್ as well. So before selecting the university, I would request you all, make sure that you consult with us so that you get a proper guidance ಸಿಗುತ್ತೆ ನಿಮಗೆ. and ಯೂನಿವರ್ಸಿಟಿನ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು ಆಲ್. ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೋರ್ ಯು ಲೈಕ್ ದ ವಿಡಿಯೋ and share it with your friends also. And yes, do not forget to subscribe to my channel. Thank you.